ಓಂ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ನಮಃ. ನಮಸ್ಕಾರ ಸ್ನೇಹಿತರೆ, ನಮ್ಮ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದರ್ಶನಕ್ಕೆ ಬರುವ ಭಕ್ತಾದಿಗಳಲ್ಲಿ ಒಂದು ವಿಶೇಷ ಸೂಚನೆ. ಅದು ಏನೆಂದರೆ, ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದರ್ಶನಕ್ಕೆ ಬರುವ ಭಕ್ತಾದಿಗಳು ಆದ ನಿಮ್ಮ ಹಿರಿಯರು ಅವರು ಶ್ರೀ ರೇಣುಕಾ ಯಲ್ಲಮ್ಮನ ಗುಡ್ಡಕ್ಕೆ ಬಂದ ತಕ್ಷಣ ರೇಣುಕಾ ಯಲ್ಲಮ್ಮ ದೇವಿಯ ಶಿಖರ ಕಂಡ ಕೂಡಲೇ ತಾಯಿಯನ್ನು ಒಡೆಯುವ ಸಂಪ್ರದಾಯವಿದೆ. ತದನಂತರ ಧೂಳು ಕಾಲಿನಲ್ಲಿ ಬಂದು ಧರ್ಮ ದರ್ಶನಕ್ಕೆ ಹೋಗಿ ಅಮ್ಮನವರ ದರ್ಶನ ತೆಗೆದುಕೊಂಡು ತದನಂತರ ತಮ್ಮ ಊರಿನ ಪೂಜಾರಿ ಮನೆಗೆ ಹೋಗಿ ತಮಗೆ ಅಡಿಗೆ ಮಾಡಲು ಬೇಕಾದ ಸಾಮಗ್ರಿಗಳನ್ನು ತೆಗೆದುಕೊಂಡು ನಾವು ಹಿಡಿದುಕೊಂಡ ಜಾಗಕ್ಕೆ ಹೋಗುತ್ತಾರೆ. ತದನಂತರ ಮರನೇ ದಿನ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಹೊಂಡಗಳಾದ ಅರಿಶಿನ ಹೊಂಡ, ಕುಂಕುಮ ಹೊಂಡ, ಎಣ್ಣೆ ಹೊಂಡ ಅಲ್ಲಿ ಹೋಗಿ ಸ್ನಾನ ಮಾಡಿ ಯಾರಾದರೂ ಬೇಡಿಕೊಂಡಿದ್ದರೆ ಕಾರ್ಯವನ್ನು ಹಾಕುತ್ತಾರೆ. ತದನಂತರ ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಿಕೊಂಡು ಧರ್ಮದರ್ಶನಕ್ಕೆ ಪಾಳೆ ಹಚ್ಚಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದರ್ಶನ ತೆಗೆದುಕೊಳ್ಳಬೇಕು. ತದನಂತರ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದರ್ಶನ ತೆಗೆದುಕೊಂಡು ತಾವು ಹಿಡಿದುಕೊಂಡ ಜಾಗಕ್ಕೆ ಹೋಗಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಪರಡಿ ತುಂಬಿಸುವ ಕಾರ್ಯವನ್ನು ಮುಂದುವರಿಸಬೇಕು. ಪರಡಿಯಲ್ಲಿ ಕಡಬು, ಹೋಳಿಗೆ, ಬದನೆಕಾಯಿ ಪಲ್ಯ ಮತ್ತು ಇನ್ನಿತರ ಕಾಯಿ ಪಲ್ಯಗಳು, ಹಣ್ಣುಗಳು ಎಲ್ಲವನ್ನು ತುಂಬಿಸಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಸೇವಕರಾದ ಜೋಗತಿಯವರಿಂದ ಶಬ್ದವು ಹಾಕುವುದು. ಆಮೇಲೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಪೂಜಾರಿಗಳ ಮನೆಗೆ ಹೋಗಿ ಅವರ ಸಾಮಗ್ರಿಗಳನ್ನು ಹಿಂದಿರುಗಿಸಿ ಅದರ ಜೊತೆಗೆ ಹಿಟ್ಟು, ಅಕ್ಕಿ, ಬೇಳೆ, ಬೆಲ್ಲ ಎಲ್ಲವನ್ನು ಕೊಟ್ಟು ಪೂಜಾರಿ ಅವರಿಗೆ ತಮಗೆ ಕೈಲಾದಷ್ಟು ದಕ್ಷಿಣೆಯನ್ನು ಕೊಟ್ಟು ತಾವು ಊರಿಗೆ ಹೋಗುವಾಗ ತಮ್ಮ ವಾಹನವನ್ನು ಪೂಜಾರಿಗಳಿಂದ ಪೂಜೆ ಮಾಡಿಸಿಕೊಂಡು ಹೋಗುವುದು. ಇದು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಸಾಂಪ್ರದಾಯಿಕ ಪದ್ಧತಿಗಳಾಗಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಕಾಮೆಂಟ್ನಲ್ಲಿ ಉದೋ ಉದೋ ಯಲ್ಲಮ್ಮ ಎಂದು ಬರೆಯಿರಿ. ನಿಮಗೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಮತ್ತೇನಾದರೂ ಮಾಹಿತಿ ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕಾಮೆಂಟ್ನಲ್ಲಿ ಕಾಮೆಂಟ್ ಮಾಡಿ.